टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಈಗಾಗಲೇ ನೀವು ಕಂಪ್ಲೇಂಟ್ ಕೊಟ್ಟು 3 ದಿನ ಆಗಿದೆ, ಇದುವರೆಗೂ ಕೂಡ ಯಾವುದೇ ರೀತಿ ಕ್ರಮ ಆಗಿಲ್ಲ. ಏನೂ ಆಗಿಲ್ಲ ಸರ್, ಏನು ಆ್ಯಕ್ಷನ್ ತೊಗೊಂಡಿಲ್ಲ. ಇದಕ್ಕೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ಳೇಬೇಕು. ಇದಕ್ಕೆ ನಂಗೆ ನ್ಯಾಯ ಸಿಗಲೇಬೇಕು ಸರ್. ಅಲ್ಲಿವರೆಗೂ ಎಷ್ಟು ಬೇಕೋ ಇಡೀ ಫ್ಯಾಮಿಲಿ ನಾನು ಒಬ್ಬಳೇ ಬೇಕಾದ್ರೆ ಹೋರಾಟ ಮಾಡ್ತೀನಿ. ನನ್ನ ತಂದೆ ತಾಯಿಯಿಂದ ಹಿಡಿದು ಈ ನೋವನ್ನ ಅವರು ಅಲ್ಲಿ ಅನುಭವಿಸ್ಬೇಕು ಸರ್. ಅಲ್ಲ, ಪೊಲೀಸ್ ಅಧಿಕಾರಿ ಆಗಿದ್ಕೊಂಡು ವರದಕ್ಷಿಣೆ ಕಿರುಕುಳ ಕೊಟ್ಟರೆ ಯಾವ ರೀತಿ ಇದಕ್ಕೆ ಸಂಬಂಧಪಟ್ಟಾಗೆ ಅಲಿಗೇಷನ್ ಆದರೆ ಅಥವಾ ಇದ್ರ ಮೇಲೆ ಕೇಸ್ ಆದರೆ ಏನು ಕ್ರಮಗಳಾಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಪೊಲೀಸ್ ಆಫೀಸರ್ ಆಗಿದ್ಕೊಂಡು ಕೂಡ ಇಡೀ ಕುಟುಂಬ ಈ ರೀತಿ ಚಿತ್ರಹಿಂಸೆ ಕೊಡ್ತಾರೆ ಅಂದರೆ ಹೇಗೆ ಸರ್? ಅವ್ರು ಬರೀ ದುಡ್ಡಿನ ಆಸೆ ಸರ್. ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಆಗಿ ಅವರು ಇನ್ನೊಬ್ರಿಗೆ ನ್ಯಾಯ ಒದಗಿಸೋರು ನಮ್ಮನೆ ಸಂಸಾರನ ಇವತ್ತು ಈ ಮಟ್ಟಕ್ಕೆ ತೊಗೊಂಬಂದು ನಿಲ್ಲಿಸಿದ್ದಾರೆ ಅಂದರೆ ಅವ್ರು ಹ್ಯೂಮನ್ ಬೀಯಿಂಗ್ ಅದು ಎಜುಕೇಟೆಡ್ ಅನ್ನೋದು ನಂಗೆ ಇವತ್ತು ಡೌಟು ಸರ್. ಆ ಇಡೀ 4 ಜನನೂ ತುಂಬಾ ಸರ್, ಒಂದಲ್ಲ ಎರಡಲ್ಲ ಸರ್ ಪ್ರೆಷರು. ನಮ್ಮ ಅತ್ತೆ ಫೋನ್ ಮಾಡಿ ಒಂದು ಹೇಳೋದು, ಅವ್ರು ಹೋಗಿ ಪಕ್ಕದ ರೂಮ್ಗೆ ಹೋಗಿ ಮಾತಾಡೋರು ನಮ್ಮ ಮನೆಯವರು, ಈ ಥರ ಸರ್. ಅವ್ರವ್ರ ಮಧ್ಯೆನೇ ಸರ್ ಏನೋ ನಡೆಯೋದು. ನಮ್ಮ ಅತ್ತೆ ಒಂದು ಸಲ ಫೋನ್ ಮಾಡಿ ಹೇಳ್ತಾರೆ, ನಿಮ್ಮಮ್ಮನ ಹತ್ರ 10 ಲಕ್ಷ ಹಾಕ್ಸ್ಕೊಳ್ಳೆ, ಅವನಿಗೆ ಬೇಕು ಅಂದರೆ ಕಿಶೋರ್ ಅವ್ರಿಗೆ ಬೇಕು, ಈ ಥರ ಹಾಕ್ಸ್ಕೊಳ್ಳಿ, 1 ಲಕ್ಷ ಹಾಕ್ಸ್ಕೊಳ್ಳೆ, 1 ಲಕ್ಷ ಹಾಕ್ಸ್ಕೊಳ್ಳಿ ಅಂತೆಲ್ಲ ತುಂಬಾ ಸರ್. ಇದಕ್ಕೆ ದೇವರನಿಗೂ ನೀವು ಇದಕ್ಕೆ ನ್ಯಾಯ ಕೊಡಿಸ್ಲೇಬೇಕು. ನಾನು CM ಹೋಮ್ ಮಿನಿಸ್ಟರ್ನೆಲ್ಲ ಕೇಳ್ಕೊಳ್ಳೋದಿಷ್ಟು, ಇದಕ್ಕೆ ಸಪೋರ್ಟ್ ಮಾಡಿ ಇದಕ್ಕೇನು ಕಠಿಣವಾಗಿ ಶಿಕ್ಷೆ ಕೊಡ್ತೀರೋ ಅದನ್ನು ಕೊಡಲೇಬೇಕು. ಆಮೇಲೆ ನಾನು ಪೊಲೀಸ್ ಠಾಣೆಯನ್ನು ಕೇಳ್ಕೊಳ್ಳೋದಿಷ್ಟು, ನನಗೆ ಜೀವ ಬೆದರಿಕೆ ಇದೆ. ನನ್ನ ತಂದೆ ತಾಯಿಗೂ ನನಗೂ ತುಂಬಾ ಜೀವದ ಬೆದರಿಕೆ ಇದೆ. ಇದಕ್ಕೂ ಸಹ ನಂಗೆ ಇದಕ್ಕೆ ಎಲ್ಲ ರಕ್ಷಣೆ ಬೇಕೇ ಬೇಕು ಸರ್. ಇದು ಸ್ಟ್ರಿಕ್ಟ್ ಆ್ಯಕ್ಷನ್ ಆಗಲೇಬೇಕು. ನಾನು ಹೇಳ್ತಾ ಇದ್ದೀನಿ, ಕಠಿಣ ಶಿಕ್ಷೆ 4 ಜನಕ್ಕೂ ಆಗಲೇಬೇಕು ಸರ್. ಇದು ಖಂಡಿತವಾಗ್ಲೂ ಆಗಲೇಬೇಕು. ಕೂಡ ಸಬ್ ಇನ್ಸ್ಪೆಕ್ಟರ್ ಕಿಶೋರ್ ಪತ್ನಿ ವರ್ಷ ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮ್ರಾಮನ್ ರಘು ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.